ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಸಮುದಾಯದ ನ್ಯಾಯಬದ್ಧ ಹೋರಾಟವನ್ನು ಈ ಸರ್ಕಾರ ಕಡೆಗಣಿಸುತ್ತಾ ಮೀಸಲಾತಿ ನೀಡಿದೆ. ಕಾಲ ದುಡ್ಡ ಮೀಸಲಾತಿ ನೀಡೇ ತಿರುತ್ತೇವೆ ಅಂತ ಸರ್ಕಾರ ಈ ಮೀಸಲಾತಿ ಕಡಿತ ಮಾಡಿ ಹುದ್ದೆಗಳೆಲ್ಲ ಭರ್ತಿ ಮಾಡಿ ಹೊರಟಿದೆ. ಈಗೇನಾದರೂ ಭರ್ತಿ ಮಾಡಿ ಹೊರಟ್ರೆ ಮೀಸಲಾತಿ ಕೊಡದೆ ಇಡೀ ಮಾದಿಗ ಸಮುದಾಯಕ್ಕೆ ಮರಣ ಶಾಸನ ಬರೆದಂತೆ ಸರ್ಕಾರ. ಒಳ ಮೀಸಲಾತಿನ ರಾಜ್ಯ ಸರ್ಕಾರ ಮಾದಿಗ ಸಮುದಾಯಕ್ಕೆ ನೀಡೋದು ಅನುಮಾನ ಆಗಿ ಕಾಡ್ತಾ ಇದೆ. ಒಳ ಮೀಸಲಾತಿ ಅನ್ವಯಿಸಿ ರಾಜ್ಯ ಸರ್ಕಾರ 56,432 ಹುದ್ದೆಗಳನ್ನು ಭರ್ತಿ ಮಾಡಬೇಕಂತ ನಾವು ಆಗ್ರಹಿಸಿದ್ದೀವಿ. ಶ್ರೀ ಆದಿಜಾಂಬೂರ್ ಮಠದ ವತಿಯಿಂದ ಮಾರ್ಚ್ 11ರಂದು ಬೆಳಗ್ಗೆ 10 ಗಂಟೆಗೆ ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿರುವಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಮುಕ್ತಿ ಸ್ಥಳದಿಂದ ಪಾದಯಾತ್ರೆ ಆರಂಭ ಮಾಡ್ತಿದ್ದೇವೆ. ಈ ಪಾದಯಾತ್ರೆಗೆ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಗುರುಪೀಠದ ಡಾಕ್ಟರ್ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರನ್ನ, ಐಮಂಗಲದ ಶ್ರೀಶರಣ ಹರಳೆಯ ಗುರುಪೀಠದ ಬಸವ ಹರಳೆಯ ಸ್ವಾಮೀಜಿಯವರನ್ನ, ಹಂಪಿಯ ಮಾತಂಗ ಗುರುಪೀಠದ ಶ್ರೀ ಗುರುನಾನಂದ ಭಾರತಿ ಸ್ವಾಮೀಜಿಯವರನ್ನ, ಮಾಗಡಿಯ ಪಾಲನಹಳ್ಳಿ ಮಠದ ಡಾಕ್ಟರ್ ಸಿದ್ಧಾರ್ಥ ಸ್ವಾಮೀಜಿಯವರನ್ನ ಆಹ್ವಾನ ಮಾಡ್ತಾ ಇದ್ದಾರೆ. ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಮಾದಿಗ ಸಮುದಾಯದ ವಿವಿಧ ಮಠಾಧೀಶರು ಕೂಡ ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಪಾದಯಾತ್ರೆಯಲ್ಲಿ ಒಳ ಮೀಸಲಾತಿ ಹೋರಾಟಗಾರರು, ಮುಖಂಡರು, ದಲಿತ ಸಂಘಟನೆಗಳ ಹೋರಾಟಗಾರರು, ಜನಪ್ರತಿನಿಧಿಗಳು ಹಾಗೂ ಸಮುದಾಯದ ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಸಮುದಾಯದ ಸಾಮಾಜಿಕ ನ್ಯಾಯಕ್ಕಾಗಿ ನಡೆಸುವ ಈ ಹಕ್ಕೊತ್ತಾಯದ ಪಾದಯಾತ್ರೆಯಲ್ಲಿ ಮಾರ್ಗದುದ್ದಕ್ಕೂ ಮೀಸಲಾತಿ ಹೋರಾಟಗಾರರು, ವಿದ್ಯಾರ್ಥಿ ಯುವಜನರು ಹಾಗೂ ಪ್ರತಿಯೊಬ್ಬರು ಕೈಜೋಡಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಬೆಂಗಳೂರಿನವರು ನಡೆಯುವಂಥ ಈ ಪಾದಯಾತ್ರೆ ಬೆಂಗಳೂರು ತಲುಪಿದ ನಂತರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಕೈಗೊಳ್ತಾ ಇದ್ದೇವೆ. ನಮ್ಮ ಜೊತೆ ಇಡೀ ಮಾದಿಗ ಸಮುದಾಯ ನಿಂತುಕೊಳ್ಳುತ್ತೆ ಹಾಗೂ ಹಕ್ಕೊತ್ತಾಯವನ್ನು ಮಂಡಿಸಿ ನ್ಯಾಯ ಕಂಡುಕೊಳ್ಬೇಕು ಅಂತ ನಾನು ಆಗ್ರಹಪೂರ್ವಕವಾಗಿ ಸರ್ಕಾರವನ್ನು ಕೇಳ್ತೇನೆ. ವಿನಮ್ರಪೂರ್ವಕವಾಗಿ ಸಮುದಾಯದವರನ್ನು ಕೋರ್ತಾ ಇದ್ದೇನೆ. ಹಿಂದೆ ಒಂದು ಸಲ ನಾವು ಪ್ರೆಸ್ ಮೀಟ್ ಮಾಡಿದಾಗ ಸರ್ ಕೇಳಿದ್ದು, ಇವೆಲ್ಲ ನಿಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳೆಲ್ಲ ಒಳಗಿದ್ದಾರೆ, ನೀವು ಮಾಡ್ತೀರ ಅಂತ. ಅವಾಗ ನಾನು ಹೇಳಿದ್ದೆ, ನಮ್ಮ BJP ಸಿದ್ಧಾಂತದಿಂದ ಅವ್ರನ್ನೆಲ್ಲ ಒಳಗೆ ಹಾಕಿದ್ದಾರೆ, ಅದೆಲ್ಲ ಸುಳ್ಳು ಸುದ್ದಿಗಳು, ಅದರಿಂದ ಅವ್ರು ಇವತ್ತಲ್ಲಿ ನಾಳೆ ಹೊರಬರ್ತಾರೆ, ಅದೆಲ್ಲ ಜಯಿಸ್ಕೊಂಡು ಅಂತ ನಾನು ಹೇಳಿದ್ದೆ. ಅದು ಇವತ್ತು ಸತ್ಯ ಆಗಿದೆ. ಈಗ ನಿಮಗೆಲ್ಲ ಗೊತ್ತಿದೆ, ಅದು ಪ್ರೆಸ್ ಮೊನ್ನೆ ಕೋರ್ಟಲ್ಲಿ ತೀರ್ಮಾನಿಯಾಗಿ ಕಳಿಸಿದ್ದಾರೆ. ನೀವು ಹೇಳ್ತಾ ಇರೋದೆಲ್ಲ ಸುಳ್ಳು ಅಪರಾಧ ವಹಿಸಿ ಕೇಜ್ರಿವಾಲ್ ಮತ್ತು ದಿನೇಶ್ ಕಡೆಯನ್ನು ಹೊರಹಾಕಿದ್ದೀರ. ಆದ್ದರಿಂದ ED ಅವರು ಏನೋ ಸಾಕ್ಷಿ ಇಲ್ಲದೇ ನೀವು ದಾಂಡ ಒಳಗಾಕಿದ್ದೀರ, ಅದಕ್ಕೆ ನಿಮಗೆ ನಿಮ್ಮ ಮೇಲೆ ಕೇಸ್ ಹಾಕಬೇಕು ಅಂತ ಹೇಳ್ಬಿಟ್ಟು ಕೋರ್ಟು ಆದೇಶ ಹೊರಡಿಸಿ ನಮ್ಮ ಆಮ್ ಆದ್ಮಿ ಪಾರ್ಟಿಯವರೆಲ್ಲರೂ ರಿಲೀಸ್ ಮಾಡಿದೆ. ಜೊತೆಗೆ ನಮ್ಮ ಪಕ್ಷಕ್ಕೆ ಒಂದು ಕಾನೂನು ತಂದುಕೊಂಡಿದೆ. ಯಾಕಂದರೆ ಸತ್ಯ
ಇದು ಜಿಲ್ಲಾಧಿಕಾರಿ ಇರಲಿ, ಜಿಲ್ಲಾ ಪಂಚಾಯತ್ ಮುಖ್ಯಸ್ಥರಿಗೆ ಏನು ಅನಿಸಲ್ವಾ? ಒಂದು ಕಾರ್ಯಕ್ರಮ ಈಗಾದರೆ ಒಪ್ಕೋಬೋದು, ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಬಂದು ಶುಭಾಶಯನ್ನೇ ಕೋರಿ ಹೋದಂಥ ಶಾಸಕರ ವಿಚಾರವಾಗೂ ಕೂಡ ಮಾಧ್ಯಮಕ್ಕೆ ತಿಳಿಸುವ ಸೌಜನ್ಯ ಜಿಲ್ಲಾಡಳಿತಕ್ಕಿಲ್ಲ. ರಾಷ್ಟ್ರೀಯ ಮಹಿಳಾ ದಿನಾಚರಣೆ 2:45-3 ಗಂಟೆ ತನಕ ನಡೆದಿದೆ. ಈ ಸಂಸದರ ಬರುವಿಕೆಗಾಗಿ ಇಡೀ ಜಿಲ್ಲಾ ಆಡಳಿತ ಅಲ್ಲಿ ಕಾಯಬೇಕಲ್ಲ. ಇದು ಏನು ಅನಿಸಲ್ವಾ? ಜಿಲ್ಲಾಧಿಕಾರಿಯಲ್ಲಿ ಜಿಲ್ಲಾ ಪಂಚಾಯತಿನ CEO ಏನು ಅನಿಸಲ್ವಾ? ನಾನು ಕೂಡ ನಿನ್ನೆ ಶುಭಾಶಯಗಳಿಗೆ ತೆರಳಿದೆ. ಸೌಜನ್ಯಕ್ಕಾದರೂ ಶಾಸಕರು ಶುಭಾಶಯಗಳನ್ನು ಹೇಳಿ ತೆರಳಿದ್ದಾರೆ ಅಂತೇಳಿ ಮಾಧ್ಯಮದವರಿಗೆ ತಿಳಿಸ್ತಕ್ಕಂಥ ಸೌಜನ್ಯ ಕೂಡ ಇಲ್ಲ. ಇವರು ಒಂದು ರೀತಿಯಾಗಿ ಒಂದು ಮನೆಯ ಸೇವಕರ ರೀತಿ ಇವರ ವರ್ತನೆ ಇದೆ. ಅಲ್ಲಿ ನಡೆದಿರ್ತಕ್ಕಂಥ ಅನೇಕ ಅಧಿಕಾರಿಗಳಿಗೆ ಸೆನ್ಸಸ್ ಮೀಟಿಂಗ್ ಇತ್ತು. ಜಿಲ್ಲಾದ್ಯಂತ ಸೆನ್ಸಸ್ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಅವರವರ ತಾಲೂಕುಗಳಲ್ಲಿ ಬೇರೆ ಬೇರೆ ಸಭೆಗಳಿರುತ್ತೆ, ಮೀಟಿಂಗ್ ಇರ್ತದೆ. ಇಂತಹ ಒತ್ತಡದಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯಸ್ಥರು ಮುಂದೆ ಯಾವುದೇ ಈ ರೀತಿಯ ಕಾರ್ಯಕ್ರಮಗಳನ್ನು ಸಮಯಕ್ಕೆ ಸರಿಯಾಗಿ ದಯವಿಟ್ಟು ಪ್ರಾರಂಭ ಮಾಡಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.